ನಾನ್ ಚೈನ್ ಕಳ್ತನ ಮಾಡೋದು ಅಂದ್ರೆ ಏನು, ಮತ್ತೆ ಬಂದು ನಿಮ್ ಕುತ್ತಿಗೆಗೆ ಹಾಕೋದು ಅಂದ್ರೆ ಏನು? ಹಾ, ನಿಮ್ಮನ್ ಕರ್ಕೊಂಡು ಹೋಗಿ ನಿಮ್ ಊರವರೆಗೂ ಬಿಟ್ನಲ್ಲ, ನನಗೆ ಹೀಗಾಗ್ಬೇಕಾದ್ದೆ. ಹಾ, ಹೋಗಿ ಮೇಡಮ್. ಹೈ, ಮಾತಾಡ್ತಾ ಇದ್ರೆ ಏನ್ ಹಾಗೆ ಹೋಗ್ತೀಯ? ಅಣ್ಣ ಹೋಗ್ತಿದ್ದಾನೆ, ನಾನು ಹೋಗ್ತೀನಿ. ಏಯ್, ಹೋದೆ ಅಂದ್ರೆ ಕಾಲ್ ಮುರಿತೀನಿ. ಪಬ್ಲಿಕ್ ಅಲ್ಲಿದ್ದೀನಿ, ಸ್ವಲ್ಪ ಮರ್ಯಾದೆ ಕೊಡಿ ಮೇಡಮ್. ಸರ್ ನಮಸ್ಕಾರ. ನಿಂತ್ಕೊಳ್ಳೋ. ಅಣ್ಣ, ಅವ್ರು ಬರ್ತಿದ್ದಾರೆ. ಓಹ್, ಇವ್ರನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ಅಣ್ಣ, ಅವತ್ ನಿಮ್ ಹುಡುಗಿ ಮನೆಗೆ ಹೋದಾಗ ಕತ್ಲಲ್ಲಿ ಗೋಡೆ ಹಾರ್ ಬಂದಿದ್ರಲ್ವಾ, ಅವ್ರು ಮತ್ತೆ ಚಾಕು ಹಿಡ್ಕೊಂಡು ನಿನ್ ಹುಡುಗಿಯಿಂದ ಹೋಗ್ತಿದಾರಣ್ಣ. ಬಾ.
ಯಾರನ್ನು ಬಿಡ್ಬೇಡಿ, ಎಲ್ಲಾನು ವ್ಯಾನಲ್ಲಿ ಹಾಕಿ. ಮೊದ್ಲು ಇವನ್ನ ಹಚ್ಚಿ. ಏನ್ ಮೇಡಮ್, ನಿಮ್ಮನ್ ಕಾಪಾಡಿದ್ ನನ್ನನ್ನ ಹೀಗೆ ಅರೆಸ್ಟ್ ಮಾಡ್ತೀರಾ? ಪ್ರಾಣ ಕಾಪಾಡಿರೋ ವ್ಯಕ್ತಿನ ಸುಮ್ನೆ ಬಿಡ್ಬೇಕು ಮೇಡಮ್. ಏನೋ ಬಿಡೋದು, ಮೊದ್ಲು ಇವನನ್ ವ್ಯಾನ್ ಹತ್ಸಿ. ನಡಿ. ಅಯ್ಯೋ, ರಕ್ತ ಬರ್ತಿದ್ಯಲ್ಲ. ಏನ್ ಮೇಡಮ್, ಸಿನಿಮಾಲ್ ಮಾಡ್ದ ಹಾಗೆ ಸೆರಗ್ ಹರಿದು ಗಂಟ್ ಕಟ್ತೀರಾ? ಸಿನಿಮಾ ಜಾಸ್ತಿ ನೋಡ್ತೀಯಾ? ಏನೇನೋ ಕಲ್ಪನೆ ಮಾಡ್ಕೋತಿದ್ಯಾ? ನಡಿ. ಇಷ್ಟೇನಾ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗಲ್ವಾ? ಮೊದ್ಲು ಸ್ಟೇಷನ್ ನಡಿ, ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ನೋಡೋಣ. ನಡಿ. ಇಲ್ಲಿವರೆಗೂ ಈ ಬಾಬ್ಜಿ ಪೊಲೀಸ್ ಸ್ಟೇಷನ್ ಮುಖಾನೇ ನೋಡ್ದವನಲ್ಲ. ನೀನ್ ತೋರಿಸ್ತಾ ಇದೀಯ. ನೀನಾಗಿರೋದಕ್ಕೆ ನಾನ್ ಮರ್ಯಾದೆ ಬಿಟ್ಟು ಬರ್ತಾ ಇದ್ದೀನಿ. ನೋಡಿ. ಬಾರೋ. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್. ಏನತ್ಗೆ, ಮಗುಗ್ ಜ್ವರ ಕಡಿಮೆ ಆಯ್ತಾ? ಇಲ್ಲ, ಇನ್ನು ಹಾಗೆ ಇದೆ. ಮತ್ತೆ ಹಾಗೆ ನೋಡ್ತಾ ಸುಮ್ನೆ ಇದ್ದೀರಲ್ಲ. ನಾನು ಮಾತಾಡಿದ್ರೆ ನನ್ನ ಮಾತನ್ನ ಯಾರು ಕೇಳ್ತಾರೆ ಈ ಮನೇಲಿ? ಬಿಡು. ಅಯ್ಯೋ, ನಿನ್ನ ಮಾತನ್ನ ಯಾರು ಕೇಳಿಲ್ಲ ಈಗ? ಎಲ್ಲಿ ಯಾವ ಮಾತು ಕೇಳಿದ್ಯಾ ಅಂತ ಹೇಳು. ಮಗುಗ್ ಹುಷಾರಿಲ್ಲ ಅಂತ ನಾವು ನೋವು ಪಡ್ತಿದ್ರೆ ನೀನೇನು ನಿನ್ನ ಮಾತು ಕೇಳಲಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಇವನು ಈ ಮನೆ ವಾರಸ್ದಾರ, ನನ್ ಮಗನ್ ರಕ್ತ. ಹಾಗಿದ್ದಾಗ ಹೇಗ್ ನೋಡ್ಕೋಬೇಕು? ನಿನ್ನ ಮೊಮ್ಮಗಳು ಮಗುನ ಹೀಗ್ ಬಿಟ್ಟು ತಿರ್ಗಾಡ್ತಾ ಇದ್ರೆ ಇವನಿಗೆ ಜ್ವರ ಹೇಗಮ್ಮ ಕಮ್ಮಿ ಆಗತ್ತೆ? ಕಲ್ಯಾಣಿ ಹೋಗಲ್ಲ ಅಂತ ಹೇಳಿದ್ರು ಹೋಗು ಅಂತ ನೀನೇ ಹೇಳಿ ಈಗ ಮತ್ ಹೀಗ್ ಮಾತಾಡ್ತಿದ್ಯಲ್ಲ ದಮಯಂತಿ. ನೀವೇ ಹೇಳಿದ್ರಲ್ಲ ಕಮ್ಮಿ ಆಗತ್ತೆ ಬಿಡು ಅಂತ. ಎಲ್ ಕಮ್ಮಿ ಆಯ್ತು? ನಿಮ್ ಹಾಗೆ ಇನ್ನು ನೋಡ್ಕೊಂಡ್ ಕೂತ್ಕೊಳಕ್ ನನ್ ಕೈಲಾಗಲ್ಲ. ಏನು ಅಂದ್ರೆ ರೀ
ಏನ್ ದಮಯಂತಿ? ಮಗುನ ಯಾವ್ದಾದ್ರೂ ಒಳ್ಳೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ನಡೀರಿ. ಡಾಕ್ಟರ್ ಬಂದು ಹೋಗಿದ್ದು ಈಗಷ್ಟೇ ಅಲ್ವಾ? ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಹೇಗೆ? ಅವ್ರು ಕೊಟ್ಟಿರೋ ಮಾತ್ರನ ಒಂದ್ ಹೊತ್ತಾದ್ರೂ ಕೊಟ್ಟು ನೋಡು. ಮೊದ್ಲೇ ಹುಷಾರಿಲ್ದೆ ಅವ್ನು ಕಷ್ಟ ಪಡ್ತಾ ಇದ್ರೆ ಆ ಕಡೆ ಈ ಕಡೆ ಅಂತ ಓಡಾಡ್ಸಿದ್ರೆ ಮಗುಗೆ ಇನ್ನೂ ತೊಂದರೆ ಆಗತ್ತೆ. ಆಗ್ಲೇ ಡಾಕ್ಟ್ರು ಜ್ವರ ಕಡಿಮೆ ಆಗ್ಲಿಲ್ಲ ಅಂದ್ರೆ ಆ ಮಾತ್ರೆ ಕೊಡಿ ಅಂತ ಹೇಳಿದ್ದಾರೆ. ಅದನ್ನ ಕೊಟ್ಟಿಯಾ? ಯಾರು ಕೊಡ್ತಾರೆ? ನಾನೇ ಕೊಡ್ಬೇಕು. ಮಗುಗೆ ದೃಷ್ಟಿ ಏನಾದ್ರೂ ಆಗಿರ್ಬೇಕು ಅನುಪಮ. ಉಪ್ಪು ಮೆಣಸಿನ್ಕಾಯಿ ತಂದು ದೃಷ್ಟಿ ತೆಗಿ ಅವನ್ಗೆ. ಸರಿಮಾ. ದಮಯಂತಿ, ಮಗು ನಿಲ್ಕೊಡು, ದೃಷ್ಟಿ ತೆಗಿತೀನಿ. ಸಾಕ್ ಬಿಡಮ್ಮ, ನೀನು ನಿನ್ ಮಗಳು ಮಾಡ್ತಾ ಇರೋ ಸೇವೆಗಳು. ನನ್ ಮೊಮ್ಮಗನ್ ಕಷ್ಟ ಸುಖನ ನಾನೇ ನೋಡ್ಕೋತೀನಿ. ದಮಯಂತಿ, ಪ್ರತಿಯೊಂದಕ್ಕೂ ಬಾಯಿ ಬಂದಾಗೆಲ್ಲ ಮಾತಾಡ್ತೀಯಲ್ಲ, ಯಾಕೆ? ಮಗುನ ಅನುಪಮ ಕೊಡು. ನಾನ್ ಕೊಡಲ್ಲಪ್ಪ. ಅಷ್ಟಕ್ಕೂ ನನ್ ಮೊಮ್ಮಗನ್ ನೋಡ್ಕೊಳ್ಳೋದಕ್ಕೆ ಇವಳು ಯಾರು? ಅವಾಗವಾಗ ನಿನ್ಗೇನಾದ್ರೂ ಹುಚ್ಚಿಡಿಯುತ್ತಾ? ಯಾಕೆ ಹಾಗೆ ಮಾತಾಡ್ತೀಯಾ? ದಮಯಂತಿ, ಮಗು ಹುಷಾರಿಲ್ದೆ ಹೀಗೆ ಕಷ್ಟಪಡ್ತಿದ್ರೆ ನೀನ್ ಏನೇನೋ ಮಾತಾಡಿ ಬೇಜಾರ್ ಮಾಡ್ತೀಯಾ? ನನ್ ಮೊಮ್ಮಗನ್ಗೆ ಹುಷಾರಿಲ್ಲ ಅಂದ್ರೆ ನಾನಲ್ದೆ ನೀನ್ ಯಾಕೆ ಬೇಜಾರ್ ಮಾಡ್ಕೋಬೇಕು? ಇವನೇನಾದ್ರೂ ನಿನ್ ಮಗಳ ಮಗನ ಅಲ್ವಲ್ಲ? ಮಗು ಯಾರಿಗಾದ್ರೂ ಮಗುನೇ. ದಿನ ಅನುಪಮ ಅಲ್ದೆ ನೀನ್ ನೋಡ್ಕೋತಿದ್ಯಾ ಮಗುನ? ಅವ್ರು ನೋಡ್ಕೋತಾ ಇರೋದಕ್ಕೆ ಅಮ್ಮ ಹೀಗ್ ಜ್ವರ ಬಂದು ಕಷ್ಟ ಪಡ್ತಿರೋದು. ಇವನು ಹುಚ್ಚುಚ್ಚಾಗಿ ಮಾತಾಡ್ದೆ ಮಗುನ ಅನುಪಮ ಕೈ ಕೊಡು. ಕೊಡಲ್ಲ ಅಂತ ಹೇಳಿಲ್ವೇನ್ರಿ? ತಾನ್ ಹೆತ್ತು ಮಗ ಅಲ್ದೆ ಇರೋದಕ್ಕೆ ಹೋಗು ಅಂತಿದ್ದ ಹಾಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಹೊರಟೋದ್ಲು. ಸ್ವಂತ ಮೊಮ್ಮಗ ಅಲ್ವಲ್ಲ, ಅದಕ್ಕೆ ಇವನನ್ನ ಇಲ್ಲಿ ಬಿಟ್ಟು ಅನುಪಮ ಅಡ್ಗೆ ಮನೇಲಿದ್ಲು. ನಾನು ಬಿಸಿನೀರ್ ಕಾಯಿಸ್ಕೊಂಡ್ ಬರೋದಕ್ಕೆ ಹೋಗಿದ್ದೆ ದಮಯಂತಿ. ನಿನ್ ಹತ್ರ ನಿನ್ ಮಗಳ ಹತ್ರ ಕಾರಣಗಳು ಕೊಡೋದಿಕ್ಕೆ ಯಾವಾಗ್ಲೂ ಸಿದ್ಧವಾಗಿರತ್ತೆ. ಪ್ರತಿ ಸಲನೂ ಏನು ನಿನ್ ಗೋಳು? ಹೌದು, ನಂದು ಗೋಳೆ. ನನ್ ಮೊಮ್ಮಗನ್ನ ಯಾರು ನೋಡ್ಕೋತಿಲ್ವಲ್ಲ ಅಂತ ನನ್ನನ್ ಬಿಟ್ಟು ಇನ್ಯಾರ್ರೀ ಗೋಳಾಡ್ತಾರೆ? ಛೀ, ಬದ್ಲಾಗಲ್ವೇ? ನೀನ್ ಈ ಜನ್ಮದಲ್ಲಿ ಬದ್ಲಾಗಲ್ಲ. ಬದ್ಲಾಗಲ್ಲ ರೀ. ಬದ್ಲಾಯಿಸೋದಕ್ಕೆ ನೀವು ನೋಡ್ಬೇಡಿ. ನೀನ್ ಮಲ್ಕೊಳಪ್ಪ. ವೆರಿ ಗುಡ್. ಇಷ್ಟು ದಿನ ಆದ್ಮೇಲಾದ್ರೂ ಈ ಬಾಬ್ಜಿನ ಹಿಡಿದಿದ್ದಕ್ಕೆ ಹೆಮ್ಮೆ ಆಗ್ತಿದೆ. ಸರ್, ಅದು ಏನೋ ಬೈಕ್ ಕಳ್ತನ ಮಾಡ್ತೀಯಾ, ಪರ್ಸ್ನು ಕೂಡ ಕಳ್ತನ ಮಾಡ್ತೀಯಾ, ಕೂತ್ಗೆಲ್ಲಿರೋ ತಾಳಿ ಚೈನು ಎಲ್ಲ ಕಳ್ತನ ಮಾಡ್ತೀಯಾ? ಸುಮ್ನಿರಿ ಸರ್, ನಾನು ಯಾವಾಗ ಕಳ್ತನ ಮಾಡಿದ್ದೀನಿ? ನೀನಲ್ದೇನೆ ಇನ್ಯಾರೋ ಕಳ್ತನ ಮಾಡ್ತಾರೆ. ನಿನ್ನ ಹೌದು ಕಲ್ಯಾಣಿ, ಇವನನ್ನೇನೋ ಹಿಡ್ಕೊಂಡು ಬಂದಿದ್ಯಾ, ಅದ್ ಸರಿ. ಮತ್ತೆ ಇವರೆಲ್ಲ ಯಾರು? ಇವರು ಆ ಬಾಬ್ಜಿನ ಸಾಯ್ಸಕ್ ಹೋಗಿದ್ರು ಸರ್. ಹೌದಾ? ಹಾಗಾದ್ರೆ ಇವನ್ ಕೈಗೆ ಗಾಯ ಆಗಿರೋದು ಅವರಿಂದನೇನಾ? ಅಲ್ಲ ಸರ್, ಇವ್ರ
ನನಗೆ ಯಾವ ಶತ್ರುನೂ ಇಲ್ಲ. ಮತ್ತೆ ನಿನ್ ಮೇಲೆ ಅಟ್ಯಾಕ್ ಮಾಡಿದ್ಯಾರು? ಗೊತ್ತಿಲ್ಲ ಸರ್. ಇವರು ಸೇರಿ ಜಗಳ ಆಡ್ತಾ ಇದ್ರು. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದೆ. ಅಯ್ಯೋ, ಅಷ್ಟರಲ್ಲಿ ಯಾರೋ ಯಾರ ಮೇಲೂ ಅಟ್ಯಾಕ್ ಮಾಡ್ಬೇಕಾದ್ರೆ ಚಾಕು ನನ್ನ ಹತ್ರ ಬಂತು. ಅಷ್ಟರಲ್ಲಿ ಈ ಬಾಬ್ಜಿ ಬಂದು ನನ್ನ ಕಾಪಾಡ್ದ. ಅದೇ ಯಾರು ಯಾರನ್ನ ಸಾಯಿಸಕ್ ಹೋಗಿದ್ರು? ಗೊತ್ತಿಲ್ಲ ಸರ್. ಅಲ್ಲೆಲ್ಲ ತುಂಬಾ ಗೊಂದಲವಾಗಿತ್ತು. ಯಾರು ಯಾರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಏನಾಗ್ತಿದೆ ತಿಳ್ಕೊಳ್ಳೋ ಅಷ್ಟರಲ್ಲಿ ಅವರು ಓಡ್ ಹೋದ್ರು. ಇವ್ರನ್ನ ಹಿಡ್ಕೊಂಡ್ ಬಂದ್ವಿ. ಅಯ್ಯೋ ಸರ್, ನೀವು ಮಾತಾಡ್ಕೊಂಡಿದ್ ಸಾಕು. ಸ್ವಲ್ಪ ನನ್ನ ಬಗ್ಗೆನು ವಿಚಾರಿಸ್ಕೊಳ್ಳಿ. ನಿನ್ ವಿಷಯ ಏನೋ? ಬಿರಿಯಾನಿ ಏನಾದ್ರು ತರಿಸ್ಬೇಕಾ? ಅದೆಲ್ಲ ಏನು ಬೇಡ ಸರ್. ನನ್ನ ಕೈ ಒಂಚೂರು ನೋಡಿ ಎಷ್ಟು ರಕ್ತ ಹೋಗ್ತಿದೆ ಅಂತ. ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಅದೇನು ಅಂದ್ರೆ ರಕ್ತ ನೋಡ್ತಿದ್ದ ಹಾಗೆ ನನಗೆ ತಲೆ ತಿರುಗುತ್ತೆ ಸರ್. ಸರಿ ಕಲ್ಯಾಣಿ, ಮೊದಲು ಇವನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇವನಿಗೆ ಟ್ರೀಟ್ಮೆಂಟ್ ಕೊಡ್ಸ್ಬಿಟ್ಟು ಕರ್ಕೊಂಡ್ ಬಾ. ಸರಿ ಸರ್. ಹುಷಾರು. ಮತ್ತೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರು ಮಾಡ್ತಾನೆ. ಅಯ್ಯೋ, ಹಾಗೇನು ಮಾಡೋದಿಲ್ಲ ಸರ್. ಸೀದಾ ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಸೀದಾ ಸ್ಟೇಷನ್ಗೆ ಬಂದ್ಬಿಡ್ತೀನಿ ಅಷ್ಟೇ. ನೀನು ಬಾರೋ, ಬಂದ್ಮೇಲೆ ನಿನ್ನನ್ನು ವಿಚಾರಿಸ್ಕೋತೀನಿ. ಕರ್ಕೊಂಡೋಗು. ಬಾ. ಸರ್, ನನಗೂ ಕೂಡ ಏನೇನೋ ಆಗ್ತಿದೆ. ತಲೆ ತಿರುಗ್ತಿರೋ ಥರ. ಅರುಣ, ಇವನು ಕೂಡ ಕರ್ಕೊಂಡೋಗಿ ತೋರಿಸಿ ಹುಷಾರ ಕರ್ಕೊಂಡ್ ಬಾ. ಸರಿ ಸರ್. ಏಯ್ ಕಾನ್ಸ್ಟೇಬಲ್ಸ್, ಕರ್ಕೊಂಡೋಗಿ. ಅಬ್ಬಬ್ಬಬ್ಬಬ್ಬಾ, ನಿಲ್ಸು. ಅಮ್ಮಮ್ಮನೋ ಎತ್ಕೊಂಡ್ರೆ ಸುಮ್ನಾಗ್ತೀಯ ಹೊರತು ನಾನ್ ಸಮಾಧಾನ ಮಾಡಿದ್ರೆ ಸುಮ್ನಿರೋದೇ ಇಲ್ಲ ಅಂತ್ಯ. ನಿಲ್ಸು. ಯಾಕೆ ಅವನ್ ಮೇಲೆ ರೇಗಾಡ್ತಿದ್ಯಾ? ಅವನ್ ಮೊದ್ಲೇ ಹುಷಾರಿಲ್ದೆ ಕಷ್ಟ ಪಡ್ತಿದ್ರೆ. ಅವಾಗಿಂದ ಎತ್ಕೊಂಡು ಓಡಾಡ್ತಿದ್ದೀನಮ್ಮ, ಆದ್ರೂ ಕೂಡ ಅವಳು ನಿಲ್ಲಿಸ್ತಾನೆ ಇಲ್ಲ. ಅದಕ್ಕೆ ಮಗು ನನಗ್ ಕೊಡು ಅಂತ ಹೇಳಿದ್ದು. ಹಾ, ನೀನು ನಿನ್ನ ಮಗಳು ಮಂತ್ರ ಹಾಕ್ತೀರಾ. ಆ ಮಂತ್ರ ಹಾಕಕ್ಕೆ ನನಗ್ ಬರಲ್ಲ ಬಿಡಮ್ಮ. ನೀನ್ ಹೀಗೆ ಬಾಯ್ಗೆ ಬಂದ ಹಾಗೆ ಮಾತಾಡೋದು ಬಿಟ್ಟು ಮಗುನ ಅತ್ತೆ ಕೈಗೋ ಅನುಪಮ ಕೈಗೋ ಕೊಡು. ಅತ್ರೆ ಅಳ್ತಾನೆ, ನಾನ್ ಯಾರಿಗೂ ಕೊಡಲ್ಲ. ಹಸುಗುಸು ಅಳತಿದ್ರೆ ನಿನ್ಗೆ ಸಮಾಧಾನ ಮಾಡಕ್ ಬರ್ಲಿಲ್ಲ ಅಂದ್ರೆ ಏನರ್ಥ? ಪಾರ್ವತಿ, ನೀನ್ ಕರ್ಕೋ. ಇಲ್ಲಿ ಕೊಡು. ಅಗತ್ಯ ಇಲ್ಲ. ನನ್ ಮೊಮ್ಮಗನ್ನ ನಾನೇ ಸಮಾಧಾನ ಮಾಡ್ತೀನಿ. ಮಗು ಹೀಗೆ ಅಳ್ತಿದ್ರೆ ಯಾಕೆ ಹೀಗೆ ಆಡ್ತಿದ್ಯಾ? ಕೊಡು. ಅಮ್ಮ, ಏನ್ ದೃಷ್ಟಿ ಆಗಿದ್ಯೋ ಏನೋ ಮಗುಗೆ.